ಯಾರು ಖಂಡಿತವಾಗ್ಲೂ ಮಿಸ್ ಮಾಡಲೇಬೇಡಿ. ಈ ಥರದ ಒಂದು ಮಜವಾಗಿ ಖುಷಿಯಾಗಿದ್ದ ಲಾಸ್ಟ್ 2 ವೀಕ್ಗಳಿಂದ ಫುಲ್ ಕಾಮಿಡಿಯಲ್ಲಿ ತುಂಬಿಕೊಂಡಿರುವಂಥ ಸಿನಿಮಾಗಳು ಕನ್ನಡದಲ್ಲಿ ನೋಡೋದಕ್ಕೆ ಅವಕಾಶ ಸಿಗ್ತಾ ಇದೆ. ಅದರಲ್ಲಿ ಅಬ್ಬಬ್ಬ ತಂಡ ಕೂಡ ಒಂದು. ಆ್ಯಂಡ್ ಕಂಪ್ಲೀಟ್ ಕ್ರೆಡಿಟ್ ಕೊಡೋದಕ್ಕೆ ಇಷ್ಟಪಡ್ತೀನಿ. KM ಚೈತನ್ಯ ಅವರ ನಿರ್ದೇಶನದಲ್ಲಿ ಈ ಥರದ ಒಂದು ಅಂದರೆ ಅವ್ರು ಮಾಡಿರೋ ಸಿನಿಮಾಗಳನ್ನು ನಾವು ಕನ್ಸಿಡರ್ ಮಾಡಿದಾಗ ಇದು ಒಂದು ವರ್ಸಟೈಲ್ ಸಿನಿಮಾ ಆ್ಯಸ್ ಅ ಡೈರೆಕ್ಟರ್ ಅವ್ರಿಗೆ. ಅದ್ರ ಜೊತೆಗೆ ಮಲಯಾಳಂ ಭಾಷೆಯಲ್ಲಿ ಬಹಳಷ್ಟು ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡಿದಂಥ ನಿರ್ಮಾಪಕರು ಈ ಸಿನಿಮಾನ ಕನ್ನಡದಲ್ಲಿ ಈ ಥರದೊಂದು ಸಿನಿಮಾ ಮಾಡಬೇಕು ಅಂತ ನಿರ್ಧಾರ ಮಾಡಿ ಅದು ಪ್ರತಿ ಸಿನಿಮಾನೂ ಯಾವ ಸಂದರ್ಭದಲ್ಲಿ ಸಮಯದಲ್ಲಿ ರಿಲೀಸ್ ಮಾಡಬೇಕು ಅನ್ನೋದೊಂದು ದೊಡ್ಡ ಚಾಲೆಂಜ್ ಆಗಿರುತ್ತೆ. ಆ್ಯಂಡ್ ರೈಟ್ ಟೈಮ್ ಅಂತ ಅನಿಸುತ್ತೆ. ಅಬ್ಬಬ್ಬ ಈ ಸಮಯದಲ್ಲಿ ರಿಲೀಸ್ ಆಗಿರೋದು. ಅದರ ಜೊತೆಗೆ ಲಿಖಿತ್ ಅವರ ಆ್ಯಕ್ಟಿಂಗ್ ಆಗಿರ್ಬೋದು, ಅಮೃತ ಅವರ ಆ್ಯಕ್ಟಿಂಗ್ ಆಗಿರ್ಬೋದು, ಸೂಪರಾಗಿ ಮಾಡಿದ್ದಾರೆ. ಅದ್ರ ಜೊತೆಗೆ 3 ಜನ ಫ್ರೆಂಡ್ಸ್ ಯಾರು ಮಾಡಿದಾರೋ, ಅಜಯ್ ಆಗಿರ್ಬೋದು, ಧನ್ರಾಜ್ ಆಗಿರ್ಬೋದು, ತಾಂಡವ್ ಆಗಿರ್ಬೋದು, ಇವ್ರು 3 ಜನರು ಕೂಡ ಈ ಇಡೀ ಸಿನಿಮಾದ ಒಂದಿಷ್ಟು ಪಿಲ್ಲರ್ಗಳಂತ ಹೇಳಿದ್ರೆ ಇವರು ಎಲ್ಲರೂ ಸೇರಿ ಆಗ್ತಾರೆ. ಸೊ ಅಮೇಝಿಂಗ್ ಆ್ಯಕ್ಟಿಂಗ್ ಇರುವಂಥ ಎಲ್ಲ ಕಲಾವಿದರಿಂದ. ಅದರ ಜೊತೆಗೆ ಒಂದು ಒಳ್ಳೆ ನೀವು ಇಡೀ ಸಿನಿಮಾನ ನಗ್ನಗಾಡಿಕೊಂಡು ಖುಷಿಯಾಗಿ ಹೊರಗಡೆ ಬರುವಂಥ ಒಂದು ಅದ್ಭುತವಾದ ಸಿನಿಮಾ. ಖಂಡಿತವಾಗ್ಲೂ ಮಿಸ್ ಮಾಡಬೇಡಿ. ಹಬ್ಬನ ಆದಷ್ಟು ಬೇಗ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ. ಆ್ಯಂಡ್ ಹೊಟ್ಟೆ ಹುಣ್ಣಾಗಿ ಹಬ್ಬ ಅನ್ನುವಷ್ಟು ಮಜವಾಗಿದೆ. ನಮ್ಮ ನಡುವಿನ ಒಬ್ಬ ಕ್ರಿಯಾಶೀಲ ನಿರ್ದೇಶಕರಾದಂಥ KM ಚೈತನ್ಯ ಅವರು ಈ ಬಾರಿ ಒಂದು ಹಾಸ್ಯದ ಹಬ್ಬವನ್ನೇ ಹಬ್ಬ ರೂಪದಲ್ಲಿ ಕಟ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಚೆನ್ನಾಗಿದೆ ಫುಲ್ ಎಂಟರ್ಟೈನ್ಮೆಂಟ್. ನಗು ಚೈತನ್ಯ ಅವರು ಒಂದು ಮಾಫಿಯಾ ಫಿಲ್ಮ್ ಆ ಥರ ಮಾಡಿದ್ರು. ಇದು ತುಂಬ ಚೆನ್ನಾಗಿದೆ. ಕಾಮಿಡಿ ಲಿಖಿತ್ ಆಗ್ಬೋದು, ಅಮೃತ, ವಿಜಯ್ ಚಂಡೂರು, ಶರತ್ ಚೆನ್ನಾಗಿದೆ. ನೀವೆಲ್ಲ ಬಂದು ನೋಡಿ, ಈ ಸಿನಿಮಾ ಸಪೋರ್ಟ್ ಮಾಡಿ. ಸಖತ್ ಎಂಜಾಯ್ ಮಾಡ್ತೀರಾ. ನೀವೆಲ್ಲ ಬಂದು ನೋಡಿ, ಎನ್ಕರೇಜ್ ಮಾಡಿ. ಓಕೆ, ಮೊದಲನೇದಾಗಿ ಹಬ್ಬಬ್ಬ ಸಿನಿಮಾ ನಂಗಿತ್ತು, ಒಂಥರ ಅದ್ಭುತವಾಗಿತ್ತು. ನಿಜವಾಗ್ಲೂ ಒಂದು ಔಟ್ ಆ್ಯಂಡ್ ಔಟ್ ಕಾಮಿಡಿ ನೋಡಿ ಸಾಕಷ್ಟು ದಿನ ಆಗಿತ್ತು. ಭಾಳ ನಗ್ತೀರ. ಅದು ಈ ದೆವ್ವ ಭೂತ ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ಆಡಿದ್ದ ಆಟ ಇದೆಲ್ಲ, ಅದೇನೋ ದೆವ್ವ ಬಾ ಅಂತೆ, ಭೂತ ಬಾ ಅಂತ ಹಿಂಗೆಲ್ಲ ಬರೆಯೋದಂತೆ, ಅದೆಲ್ಲ ಓಜಾ ಬೋಡ್ಯಾ ಅದೆಲ್ಲ ಮತ್ತೆ ನೆನಪಾದಂಗೆ ಆಯಿತು. ಆ್ಯಂಡ್ ಎಲ್ಲರಿಗೂ ಹೆಚ್ಚಾಗಿ ನಾವು ಈ ಥರ ಕಾಲೇಜಲ್ಲಿ ಎಲ್ಲ ಇದ್ದಾಗ ಮನೇಲಿ ಯಾರನ್ನು ಕರೆಸಿ ಸಿಕ್ಕಾಕೊಂಡು ಇವೆಲ್ಲ ರೂಢಿ ಇತ್ತು. ಅದೇ ಗೊತ್ತಿಲ್ಲ ಒಂದು ಹುಡುಗಿ ಬಂದ್ಬಿಟ್ಟಿದ್ದು, ಅವೆಲ್ಲ ನೆನಪಾಗ್ತಾ ಇತ್ತು. ಸೊ ಅದೆಲ್ಲ ಭಾಳ ಚೆನ್ನಾಗಿ ತೆಗ್ದಿದ್ದಾರೆ. ಆ್ಯಂಡ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಹಬ್ಬ ಮೂವಿ ಅಂತೂ ಲಿಟ್ರಲಿ ಎಲ್ಲರೂ ಹೇಳಿದಾಗೆ ಹಬ್ಬ ಥರ ಇತ್ತು. ಸೆಕೆಂಡ್ ಹಾಫ್ ಅಂತೂ ಅಲ್ಟಿಮೇಟ್ ಹಿಲೇರಿಯಸ್ ಆಗಿತ್ತು. ಆ್ಯಂಡ್ ಧನ್ರಾಜ್ ಆ್ಯಕ್ಟಿಂಗ್ ಅಂತೂ ಅಮೇಝಿಂಗ್. ಯಾಕಂದರೆ ನಮ್ಮ ಗಿಲಿ ಪಾರ್ಟ್ನರ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಆಲ್ ದಿ ವೆರಿ ಬೆಸ್ಟ್ ಟು ಎಂಟೈರ್ ಟೀಮ್. ಈಗ ತಾನೇ ಹಬ್ಬ ಅಂತ ಒಂದು ಒಳ್ಳೆ ಸಿನಿಮಾ ನೋಡಿದೆ. ಸಖತ್ತಾಗಿತ್ತು. ಒಳ್ಳೆ ಎಂಟರ್ಟೈನರ್. ಆ್ಯಂಡ್ ಹುಡುಗರಿಗಂತೂ ಅವ್ರ ಸಿನಿಮಾ ನೋಡಿದ್ರೆ ಸಿಕ್ಕಾಪಟ್ಟೆ ರಿಲೇಟ್ ಆಗ್ತಾರೆ. ಸಿನಿಮಾ ನೋಡ್ತಾ ಬಾಯ್ಸ್ ಹಾಸ್ಟೆಲಲ್ಲಿ ಏನೇನು ನಡೆಯುತ್ತೆ ಅಂತ ಯಾರ್ಯಾರು ಕ್ಯೂರಿಯಾಸಿಟಿದೋ ಅದು ಈ ಸಿನಿಮಾದಲ್ಲಿ ಕ್ಲಿಯರ್ ಆಗುತ್ತೆ. ಸೊ ಡೆಫಿನೆಟ್ಲಿ ಎಲ್ರಿಗೂ ಇಷ್ಟ ಆಗೋವಂಥ ಒಂದು ಸಿನಿಮಾ. ಇಡೀ ಚಿತ್ರತಂಡಕ್ಕೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಡೀ ಸಿನಿಮಾ ಥಿಯೇಟರ್ ನಗ್ತಾ ಇತ್ತು. ಸೊ ದಟ್ ಸೇಸ್ ಇಟ್ಸ್ ಅ ಸಕ್ಸಸ್ಫುಲ್ ಮೂವಿ ಅಂತ. ಎಲ್ಲರೂ ದಯವಿಟ್ಟು ಹಬ್ಬ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನನ್ನ ಆತ್ಮೀಯ ಗೆಳತಿ ಅಮೃತ ಅವ್ರ ಈ ಸಿನಿಮಾಲಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಅವ್ರಿಗೆ ನಾನು ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವರ್ಷದ ಒಂದು ಒಳ್ಳೆ ಸ್ಟಾರ್ಟ್ ಅವರಿಗೆ. ಸೊ ಇನ್ನಷ್ಟು ಹೆಚ್ಚು ಸಿನಿಮಾಗಳು ಅವ್ರಿಗೆ ಈ ವರ್ಷ ಸಿಗಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಅಫ್ಕೋರ್ಸ್ ನನ್ನ ಮೊದಲನೇ ಸಿನಿಮಾದ ಡೈರೆಕ್ಟರ್ KM ಚೈತನ್ಯ ಅವರು ಈ ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಅವ್ರದ್ದೇ ಆದ ಒಂದು ಓನ್ ವೇ ಆಫ್ ಸ್ಟೋರಿ ಟೆಲ್ಲಿಂಗ್ ಇದೆ. ಆ ಸಿನಿಮಾ ಥ್ರೂ ಔಟ್ ನಮಗೆ ಕಾಣಿಸುತ್ತೆ. ವಿಭಿನ್ನವಾಗಿದೆ. ಆ್ಯಂಡ್ ತುಂಬ ನಗು ಬರಿಸುತ್ತೆ. ಸೊ ಎಲ್ಲರೂ ಮಿಸ್ ಮಾಡದೆ ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಗುಡ್ ಲಕ್ ಟು ದಿ ಎಂಟೈರ್ ಟೀಮ್. ಥ್ಯಾಂಕ್ ಯು. ಹಬ್ಬ ಥರನೇ ಇದೆ. ತುಂಬ ಚೆನ್ನಾಗಿದೆ. ಆಫ್ಟರ್ ಹಾಸ್ಟೆಲ್ ಹುಡುಗರು ಇಷ್ಟ ನಕ್ಕಿದ್ದ ಸಿನಿಮಾಗೆ ಅಂದರೆ ಇಟ್ಸ್ ಹಬ್ಬ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಎಲ್ಲರೂ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಬ್ಯೂಟಿಫುಲಿ ಕ್ರಾಫ್ಟ್ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ ಪ್ಲೀಸ್. ಅವ್ರು ಹೇಳ್ದಾಗೆ ಅದ್ಭುತವಾಗಿದೆ. ಹಬ್ಬ ಅನ್ನೋ ಥರನೇ ಇದೆ. ತುಂಬಾ ನಕ್ಕಿದ್ದೀವಿ. ಆ್ಯಂಡ್ ವಿ ಶುಡ್ ಮೆನ್ಷನ್ ಎಲ್ಲ ಆ್ಯಕ್ಟರ್ಸ್ ಅತ್ಯದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಲಿಖಿತ್ ಅವರ ಫ್ಯಾಮಿಲಿ ಪ್ಯಾಕ್ ಆಗಲಿ, ಅದ್ರ ಮುಂಚೆ ಮಾಡಿದ ಸಿನಿಮಾಗಳು ನೋಡಿದ್ವಿ. ಇದರಲ್ಲಿ ಡಿಫ್ರೆಂಟ್ ಶೇಡೇ ಇದೆ. ವೆರಿ ಇನ್ನೋಸೆಂಟ್ ರೋಲ್. ಹಾಗೆ ಅಮೃತ ಅವ್ರನ್ನ ನೋಡೋದೊಂದು ಚೆಂದ. ಒಳ್ಳೆ ಬ್ಯೂಟಿಫುಲ್ ಮೋಹಿನಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಆ್ಯಂಡ್ ವಿಜಿ ಸರ್ನ ಮೆನ್ಷನ್ ಮಾಡಬೇಕು, ನನ್ನ ಫೇವ್ರೆಟ್. ಸೊ ತುಂಬಾ ನಗಿಸಿದ್ದಾರೆ. ಎಲ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ಇಡೀ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಈ ಸಿನಿಮಾನ ಥಿಯೇಟ್ರಲ್ಲೇ ಹೋಗಿ ನೋಡಿ ಅಂತ ಕೇಳ್ಕೊತೀನಿ.
ಸಿಕ್ಕಾಪಟ್ಟೆ ಲೈಟ್ ಹಾರ್ಟೆಡ್ ಸಿನಿಮಾ. ಅಂದರೆ ತುಂಬ ಏನಂತಾರೆ ಸ್ಟ್ರೆಸ್ ಏನಿರುತ್ತೆ ನಿಮಗೆ ಇಲ್ಲಿ ಬಂದು ಒಂದು 2.5 hours ನಿಮ್ಮ ಟೈಮ್ ಕೊಟ್ಟರೆ ಯುಲ್ ಗೋ ಬ್ಯಾಕ್ ರಿಲ್ಯಾಕ್ಸ್ಡ್ ಅಂತ ಹೇಳ್ಬೋದು. ಆ್ಯಂಡ್ ಅವರೆಲ್ಲರೂ ಹೇಳ್ದಂಗೆ ಎಲ್ಲರೂ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ನಾಡಿದ್ದು ರಿಲೀಸ್ ಆಗ್ತಿದೆ, ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾನ ನೋಡಿ. ಆಲ್ ದ ವೆರಿ ಬೆಸ್ಟ್ ಅಬ್ಬಬ್ಬ. ಥ್ಯಾಂಕ್ ಯು. ಬನ್ನಿ ಇಬ್ಬರು ಸುನಿಗಳು ಬಂದಿದ್ದೀವಿ ಮಾತಾಡೋಕ್ಕೆ. ಯಾಕೆಂದರೆ ನಾನು ಒಂದು ಸ್ವಲ್ಪ ಫಸ್ಟ್ ಹಾಫ್ ಲೇಟಾಗಿ ಬಂದೆ, ಇವ್ರ ಹತ್ರ ತಿಳ್ಕೊಂಡೆ. ಸೊ ಲಾಸ್ಟ್ ವೀಕ್ ಒಂದು ಮೂವಿ ನೋಡಿದೆ, ಚೆನ್ನಾಗಿತ್ತು. ಈ ವೀಕ್ ಒಂದು ಮೂವಿ ನೋಡಿದ್ದೀನಿ, ಅಬ್ಬಬ್ಬ ಅಂತ ಹೊಟ್ಟೆ ಉಣ್ಣಾಗೋಷ್ಟು ನಕ್ಕಿದ್ದೀವಿ ಇವತ್ತು ಥಿಯೇಟ್ರಲ್ಲಿ. ಸೊ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಆ ಜಾನರ್ ಅಂದರೆ ಹೇಳಿದ್ರೆ ಮೋಸ್ಟ್ಲಿ ಸ್ಪಾಯ್ಲ್ ಮಾಡೋಕ್ಕಾಗುತ್ತೆ. ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಇಂಟ್ರೋಲ್ ಟ್ವಿಸ್ಟು ಮತ್ತು ಕ್ಲೈಮ್ಯಾಕ್ಸ್ ಬ್ಯಾಂಗೆಲ್ಲ ತುಂಬ ಇಷ್ಟ ಆಯಿತು. ಶರತ್ ಲೋಹಿತಾಶ್ವ ಸರ್ ಕಾಣಿಸ್ಕೊಳ್ಳೋದು, ಅಂದರೆ ಅವರಿಗೆ ಮಲಯಾಳಂ ಇಂಗ್ಲೀಷ್ ಅರ್ಥ ಆಗಲ್ಲ, ಮಲಯಾಳಮಲ್ಲಿ ಹೇಳಿ ಅನ್ನೋದು, ಈ ರೀತಿ ಜೋಕ್ಸ್ ಎಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಲಿಖಿತ್ ಸರ್ ಮತ್ತು ಸ್ಟಾರ್ ಕಾಸ್ಟ್ ಧನು ಮತ್ತು ಇನ್ನೊಬ್ಬರು ವಿಜಯ್ ಚಂಡೂರು ಸರ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಮೃತ ಅವರು 2 ಶೇಡಲ್ಲಿ ಕಾಣಿಸ್ಕೊತಾರೆ, ಎರಡರಲ್ಲೂ ತುಂಬ ಮುದ್ದಾಗಿ ಕಾಣಿಸ್ಕೊಂಡಿದ್ದಾರೆ. ತುಂಬ ಮಜವಾಗಿದೆ ನೋಡಿ. ಈ ವೀಕೆಂಡ್ಗೆ ಒಂದು ಒಳ್ಳೆ ಟೈಮ್ ಪಾಸ್ ಮೂವಿ ಅಬ್ಬಬ್ಬ ಫಿಲ್ಮ್ ನೋಡಿ ಬರ್ತಾ ಇದ್ದೀವಿ. ಸೂಪರ್ ಎಂಟರ್ಟೈನಿಂಗ್. ಐ ಗೆಸ್ ಲಿಖಿತ್ ಆ್ಯಂಡ್ ಅವರ ಎಲ್ಲ ಫ್ರೆಂಡ್ಸು ತುಂಬಾ ಅಮೇಝಿಂಗ್ ಆದಂಥ ಜಾಬ್ ಮಾಡಿದ್ದಾರೆ. ಆ್ಯಂಡ್ ಫಾದರ್ ಆ್ಯಂಡ್ ಕೆಂಪಣ್ಣಂದು ಜೋಡಿ ಕೂಡ ತುಂಬಾ ಎಂಟರ್ಟೈನಿಂಗ್ ಆಗಿದೆ. ಆ್ಯಂಡ್ ಅಮೃತ ಇಸ್ ಲೈಕ್ ಐಸಿಂಗ್ ಆನ್ ದ ಕೇಕ್. ಓವರ್ ಆಲ್ ತುಂಬಾ ಸೂಪರ್ ಆಗಿದೆ, ಎಂಟರ್ಟೈನಿಂಗ್ ಆಗಿದೆ. ಅ ಮಸ್ಟ್ ವಾಚ್ ಇನ್ ದ ಥಿಯೇಟರ್. ಹಾಯ್, ಎಲ್ಲರಿಗೂ ನಮಸ್ಕಾರ. ಸೊ ಇದು ಆ್ಯಕ್ಚುಲಿ ನಮ್ಮ ಕನ್ನಡ ಸಿನಿಮಾದ ಸೀಸನ್. ಈಗ ತುಂಬ ಎಲ್ಲ ಕನ್ನಡ ಸಿನಿಮಾಗಳನ್ನ ಜನ ಸ್ವೀಕರಿಸ್ತಾ ಇದ್ದಾರೆ. ಸೊ ದಿಸ್ ಇಸ್ ಆ ಲಿಸ್ಟ್ಗೂ ಈ ಸಿನಿಮಾ ಸೇರುತ್ತೆ. ಲಿಖಿತ್ ಅವ್ರು ಇರ್ಬೋದು, ಅಮೃತ ಮ್ಯಾಮ್ ಲುಕ್ಸ್ ವೆರಿ ಪ್ರಿಟಿ ಆನ್ ಸ್ಕ್ರೀನ್. ಮುದ್ದಾಗಿ ಕಾಣಿಸ್ತಾರೆ, ಮುದ್ದಾಗಿ ಆ್ಯಕ್ಟ್ ಮಾಡಿದ್ದಾರೆ. ಲಾಸ್ಟಿಗೆ ಒಂದು ಚೆನ್ನಾಗಿರೋ ಟ್ವಿಸ್ಟ್ ಕೂಡ ಇದೆ ಸಿನಿಮಾದಲ್ಲಿ, ಅದಕ್ಕೋಸ್ಕರ ಆದರೂ ನೀವು ಸಿನಿಮಾ ನೋಡಬೇಕು. ಆ್ಯಂಡ್ ದ ಮೇಜರ್ ಹೈಲೈಟ್ ಇಸ್ ಅಜಯ್ ಸರ್. ಹಿ ಹಸ್ ಡನ್ ಅ ಬ್ರಿಲಿಯಂಟ್ ಜಾಬ್. ಅವ್ರು ಹೇಳಿದಾಗೆ ಫಾದರ್ ಅವ್ರದ್ದೆಲ್ಲ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಎಲ್ಲೂ ನಿಮಗೆ ಬೋರ್ ಆಗಲ್ಲ, ತುಂಬ ಚೆನ್ನಾಗಿ ಫ್ಲೋ ಆಗುತ್ತೆ ಸಿನಿಮಾ. ಸೊ ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ತಾನೇ ಅಬ್ಬಬ್ಬ ಚಿತ್ರ ನೋಡ್ಕೊಂಡು ಬಂದೆ. ತುಂಬ ನಗಾಡಿದ್ದೀನಿ, ಕಣ್ಣಲ್ಲಿ ನೀರು ಬರ್ತಾಯಿತ್ತು, ಅಷ್ಟು ನಗಾಡಿದ್ದೀನಿ. ಐ ಥಿಂಕ್ ಇಟ್ಸ್ ಅ ಬ್ರಿಲಿಯಂಟ್ ಮೂವಿ. ಚೈತನ್ಯ ಸರ್ ಹ್ಯಾಸ್ ಡನ್ ಅ ಗ್ರೇಟ್ ಜಾಬ್ ಆಫ್ ಕೋರ್ಸ್. ಅಮೃತ, ಲಿಖಿತ್ ಎಲ್ಲರೂ ಅಷ್ಟೇ, ದ ಎಂಟೈರ್ ಕಾಸ್ಟ್ ದೇ ಆ್ಯಕ್ಟೆಡ್ ಸೋ ವೆಲ್. ಹೋಲ್ಸಮ್ ಕಾಮಿಡಿ ಮೂವಿ, ಫ್ಯಾಮಿಲಿ ಜೊತೆ ನೋಡ್ಬೋದು. ಸೊ ಐ ಥಿಂಕ್ ಎಸ್, ಆಲ್ ಬೆಸ್ಟ್ ಟು ದ ಎಂಟೈರ್ ಟೀಮ್. ಸಿನಿಮಾ ನೋಡಿದ್ರು ಏನಂದ್ರೆ ಎಲ್ಲ ನೋಡ್ಬಿಟ್ಟು ಫೀಡ್ಬ್ಯಾಕ್. ಎಲ್ಲ ಮಾಧ್ಯಮದ ಬಂಧುಗಳಿಗೆ ನನ್ನ ನಮಸ್ಕಾರ. ನಮ್ಮ ಸಿನಿಮಾ ಪ್ರೀಮಿಯರ್ ಶೋ ಇತ್ತು ಇವತ್ತು. ಸೊ ಚಿತ್ರರಂಗದ ಹಲವಾರು ಗಣ್ಯರು ನಮ್ಮ ಸಿನಿಮಾನ ನೋಡಿದ್ದಾರೆ, ನೋಡಿ ತುಂಬ ಖುಷಿಪಟ್ಟಿದ್ದಾರೆ, ಎಂಜಾಯ್ ಮಾಡಿದ್ದಾರೆ. ಅದನ್ನು ನಾವು ಅವರ ಕಣ್ಣಲ್ಲಿ ನೋಡಿದ್ವಿ. ಸೊ ದಯವಿಟ್ಟು ತಾವು ಎಲ್ಲರೂ February 16th ಈ ಸಿನಿಮಾನ ನೋಡಿ ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ತುಂಬಾ ಥ್ಯಾಂಕ್ಸ್ ಇವತ್ತು ಎಲ್ಲ ಮಾಧ್ಯಮದವ್ರಿಗೆ ಇಲ್ಲಿ ಬಂದು ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ. ತುಂಬಾ ಒಳ್ಳೆ ರಿವ್ಯೂಸ್ ಬಂದಿದೆ, ತುಂಬ ಖುಷಿ ಆಗ್ತಾಯಿದೆ. ಜನ ಏನು ಫೇಕ್ ಮಾಡಿದ್ರು ನಗುನ ಫೇಕ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ತುಂಬ ಸ್ಕ್ರೀನ್ ತುಂಬ ಜನ ಮುಖದಲ್ಲಿ ನಗು ನೋಡಿದ್ವಿ, ಆಚೆ ಬರ್ತಾ ತುಂಬ ಖುಷಿಯಾಗಿ ಆಚೆ ಬಂದರು. ಚೈತನ್ಯ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ನಮ್ಮ ನಿರ್ಮಾಪಕರಾದ ವಿವೇಕ್ ಹಾಗೂ ವಿಜಯ್ ಬಾಬುಗೆ ಥ್ಯಾಂಕ್ಸ್ ಹೇಳಬೇಕು. ಎಲ್ಲರೂ ದಯವಿಟ್ಟು ಚಿತ್ರಮಂದಿರಗಳಿಗೆ ಬಂದು ಸಿನಿಮಾ ನೋಡಿ ಪೈರಸಿ ಮಾಡಬೇಡಿ ಅಂತ ಕೇಳ್ಬೋದಿತ್ತು. ಹೆಚ್ಚೆಚ್ಚು ಕನ್ನಡ ಸಿನಿಮಾಗೆ ನಿಮ್ಮ ಸಪೋರ್ಟ್ ಹಾಗೆ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ಪ್ರೀಮಿಯರ್ ಶೋ ಬಂದು ಯಾರ್ಯಾರು ಸಿನಿಮಾ ನೋಡಿಲ್ಲ ದಯವಿಟ್ಟು ನೋಡಿ. 100% ಹೊಸ ವಸೂಲ್ ಸಿನಿಮಾ ಅಂತ ನಿಮಗೆ ನಾನು ಗ್ಯಾರಂಟಿ ಕೊಡ್ತೀನಿ. ಸೊ ಥಿಯೇಟರ್ ವಿಸಿಟ್ಸ್ ನಾವು ಫುಲ್ ಟೀಮ್ ಮಾಡ್ತಾ ಇರ್ತೀವಿ. ಸೊ ನೀವು ಯಾವ ಥಿಯೇಟ್ರಲ್ಲಿ ಇರ್ತೀರ ನಾವು ಸರ್ಪ್ರೈಸಾಗಿ ಬರ್ತೀವಿ. ದಯವಿಟ್ಟು ಸಿನಿಮಾನ ಥಿಯೇಟ್ರಲ್ಲಿ ನೋಡೋದು ಮಿಸ್ ಮಾಡಬೇಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ವೆರಿ ಮಚ್. February 14 ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ನೋಡಿದವ್ರಿಗೆಲ್ಲ ಖುಷಿಯಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಸಿನಿಮಾ ಚಿತ್ರಮಂದಿರಗಳಿಗೆ ಬಂದು ಥ್ಯಾಂಕ್ ಯು. 14 ಸಿನಿಮಾ ಬಿಡುಗಡೆ ಆಗ್ತಿದೆ. ತಾವೆಲ್ಲರೂ ಚಿತ್ರಮಂದಿರಕ್ಕೆ ಬಂದು ಈ ಸಿನಿಮಾ ನೋಡಿ ಖುಷಿಯಾಗಿ ಇದನ್ನು ನಿಮ್ಮ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಎಲ್ಲ ಹಂಚ್ಕೋಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ವೆರಿ ಮಚ್. ಸಿನಿಮಾ ನೋಡಿದ್ರೆ ಖಂಡಿತ ನಗ್ತೀರಾ ಅಂತ ನಾನು ಭರವಸೆ ಕೊಡ್ತೀನಿ. ಸಿನಿಮಾ ನೋಡಿ ನಿಮ್ಮ ಚಿತ್ರಮಂದಿರಗಳಲ್ಲಿ. ನನ್ನನ್ನು ನಾನು ನೋಡ್ಕೋತಿರೋದೇ ಫಸ್ಟ್ ಟೈಮ್ ತೆರೆ ಮೇಲೆ. ಅದೊಂಥರ ಬೇರೆ ಥರ ಫೀಲ್. ನನಗೆ ಬರೋ ಮುಂಚೆ ತುಂಬ ಭಯ ಇತ್ತು, ಏನಪ್ಪ ನಮ್ಮ
ಆ್ಯಕ್ಟಿಂಗಿಗೆ ಯಾವ ಥರ ರಿಯಾಕ್ಷನ್ ಬರುತ್ತೆ ಅಂತ. ಅಲ್ಲಲ್ಲಿ ಆಡಿಯನ್ಸ್ ನಾವೆಲ್ಲಿ ಕಾಮಿಡಿ ಪಂಚ್ ಕೊಟ್ಟಿದ್ದೀವೋ ಅಲ್ಲೆಲ್ಲ ನಗ್ತಾ ಇರೋದು ನಮ್ಗೆ ತುಂಬ ಖುಷಿ ಕೊಡ್ತು. ಸ್ಪೆಷಲ್ ಥ್ಯಾಂಕ್ಸ್ ಟು ಚೈತನ್ಯ ಸರ್ ನನಗೆ ಆ ರೋಲ್ ಕೊಟ್ಟಿದ್ದಕ್ಕೆ. ಆಮೇಲೆ ಆಯನ್ ಅಗಸ್ಟಿನ್ ಮತ್ತು ವಿವೇಕ್ ಥಾಮಸ್ ಅವರು ನಿಮಗೆ ಕೋ ಆ್ಯಕ್ಟರ್ಸ್ಗೂ ಥ್ಯಾಂಕ್ಸ್. ಫೆಬ್ರವರಿ 16ಗೆ ದಯವಿಟ್ಟು ನಮ್ಮ ಫಿಲ್ಮ್ ರಿಲೀಸ್ ಆಗ್ತಿದೆ. ಎಲ್ಲ ಫಿಲ್ಮ್ ನೋಡಿ, ಅದರ ಜೊತೆ ಫಸ್ಟ್ ನಮ್ಮದು ನೋಡಿ, ಅಂದರೆ ಫಿಲ್ಮ್ ನೋಡಿ, ನಮ್ಮದು ಹಬ್ಬಬ್ಬ ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಫೆಬ್ರವರಿ 16 ಹಬ್ಬಬ್ಬ ರಿಲೀಸು. ಸಿನಿಮಾನ ಪ್ರೀಮಿಯರ್ ಶೋ ಇವತ್ತು ನೋಡ್ಕೊಂಡು ಆಚೆ ಬರ್ತಾ ಇದ್ದೀವಿ. ನಮ್ಮ ಸೀನ್ಗಳು ನೋಡ್ಕೊಂಡು ನಾವೇ ನಗ್ತಾ ಇದ್ದೀವಿ, ನಮಗೆ ತೆಗಿಯೋಕ್ಕಾಗ್ತಾಯಿಲ್ಲ. ಡೆಫಿನೆಟಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಪ್ಲೀಸ್ ಯಾರೂ ಮಿಸ್ ಮಾಡಬೇಡಿ, ಥಿಯೇಟ್ರಿಗೆ ಹೋಗಿ ನೋಡಿ. ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗ್ತಾಯಿದೆ. ಹಬ್ಬಬ್ಬ ಸಿನಿಮಾ ನೋಡಿ ಆಚೆ ಹಬ್ಬಬ್ಬ ಅನ್ಕೊಂಡು ಬರೋದು ಗ್ಯಾರಂಟಿ. ನಮ್ಮ ಸಿನಿಮಾದ ಪ್ರೀಮಿಯರ್ ಶೋ ಇತ್ತು. ನಮ್ಮ ಸಿನಿಮಾ ರಂಗದ ಅನೇಕರು ಬಂದಿದ್ದರು. ಎಲ್ಲರೂ ಸಿನಿಮಾನ ತುಂಬ ಇಷ್ಟಪಟ್ಟರು. 16ನೇ ತಾರೀಕು ನಮ್ಮ ಈ ಸಿನಿಮಾ ರಿಲೀಸ್ ಆಗ್ತಿದೆ. ನಮ್ಮ ಪ್ರೇಕ್ಷಕರು ಕೂಡ ಈ ಸಿನಿಮಾನ ಇಷ್ಟಪಡ್ತಾರೆ, ನಮ್ಮನ್ನ ಪ್ರೋತ್ಸಾಹಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಆಮೇಲೆ ಬರೋ ತಿಂಗಳಿಂದ ಒಂದು ರೀತಿಯ ಟೆನ್ಷನ್ಗಳು ಶುರುವಾಗುತ್ತೆ. ಯಾಕೆಂದರೆ ಎಕ್ಸಾಮ್ ಬರುತ್ತೆ, ಎಲೆಕ್ಷನ್ ಬರುತ್ತೆ. ಅದಕ್ಕಿಂತ ಮುಂಚೆ ನಗಿಸಿ ಹೊಟ್ಟೆ ಉಣ್ಣಾಗಿಸುವಂಥ ಒಂದು ಸಿನಿಮಾವನ್ನು ನಾವು ಮಾಡಿದ್ದೀವಿ. ನಮ್ಮ ಎಲ್ಲ ಕನ್ನಡಿಗರು ಎಲ್ಲ ಜನರು ಬಂದು ಈ ಸಿನಿಮಾನ ವಿತ್ ಫ್ಯಾಮಿಲಿ ಬಂದು ನೋಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.